ಸೀತಕ್ಕ ಪಾರ್ವತಕ್ಕ, ಬಹಳ ಅಪರೂಪ ಮಾರ ಬಂದ್ಬಿಟ್ಟಿರಿ ನಮ್ಮನೆ ಕಡೆ. ಹಮ ಹೊತ್ತಾತೇನೋ ಬಂದು. ನಾನೊಬ್ಬ ಮಲ್ಕೊಂಡಿನಿ ಮಾರ, ನಿದ್ರೆ ಏನ್ ತಿಳ್ಕೊಂಡ್ರೇನ ಹೊಗ್ಲತ್ತೆ ಅಂತ ಈ ಥರ ನಿದ್ರೆ ಅಂತ. ಈಗೀಗ ಬತ್ತ ಬತ್ತ ಇಂಥದ್ದಾಗ್ಯದಂತ ಗೊತ್ತಿಲ್ಲ ಪಾರ್ವತಕ್ಕ. ಇದು ಕತ್ಲೆಯಲ್ಲೇ ಮಲ್ಕಿತೀನಲ್ಲ, ಸುಮ್ಮನೆ ಕಣ್ಬಿಟ್ಕೊ ಮಲ್ಕಿಣದ್, ನಿದ್ದೆ ಅನ್ನೋದು ಹತ್ರ ಸುಳಿಯಲ್ಲ. ಹಗ್ಲೊತ್ತೆ ಎಂತಕಾರ ಒಂಚೂರು ಕೂತಾಗ ಕುಗುರ್ಕ್ ಬಂತಲ್ಲ ಅಂತ ಒಂದು ಚೂರು ಮಗ್ಳು ಉರಿದ್ರು ಸಾಕು, ನಿದ್ರೆ ಅಂದ್ರೆ ನಿದ್ರೆ. ಯಾರು ಬಂದ್ರು ಗೊತ್ತಾಗಲ್ಲ, ಹೋದ್ರೂ ಗೊತ್ತಾಗಲ್ಲ. ಎಂತಕ್ಕೆ ಈ ಥರ ಶುರು ಆಗ್ಯದೇನೋ. ನಾನು ಹೊಗಲೊತ್ತು ಮಲಗವನೇ ಅಲ್ಲ, ಈಗೀಗ ಹಿಂಗೆ ಶುರು ಆಗ್ಯದೆ ನೋಡಿ. ಏನು ತಿಳ್ಕೊಂಡ್ರೆ ಏನೋ ಪಾಪ. ಬಂದು ಎಷ್ಟೊತ್ತಾತೇನ, ಇಷ್ಟೊತ್ತಾದ್ರೂ ಹಿಂಗೆ ಮನೇಲಿದ್ದು ಮನುಷ್ಯರು ಒಂಚೂರು ಮಾತಾಡ್ಸೋಣ ಅಂತ ನೋಡ್ಲ ಅಂತ ತಿಳ್ಕೊಂಡ್ರೆ ಎಂಥದ ಮರ. ತಪ್ಪು ತಿಳ್ಕೊಬೇಡಿ ಆತ. ನಿದ್ರೆ ನಿದ್ರೆ ನಂಗೊಂಥರ ನಿದ್ರೆ ಮರ. ರಾತ್ರಿಗೆ ನಿದ್ರೆ ಬರಲ್ಲ, ಹಗಲೊತ್ತು ಅದು ಎಲ್ಲ ಸತಿ ಬರಲ್ಲ, ಒಂದೊಂದು ಸತಿ. ನಿಮಗೆ ಗೊತ್ತಲ್ಲ, ನಾ ಎಲ್ಲಿ ಹೊಗಲೊತ್ತು ಮಲಗಕ್ಕೆ ಇರಲ್ಲ. ಈಗ ನೋಡಿ ಹಿಂಗಾಗಿದೆ. ಏನು ತಿಳ್ಕೊಂಡ್ರೆ ಏನೋ ಮರ. ಮನೇಲಿದ್ದ ಬಂದು ಮಾತಾಡಿಸ್ಲ ಅಂತ ನಿದ್ರೆ ಬಂದಿತ್ತು ನನಗೆ. ಇಲ್ಲಪ್ಪ, ಅವ್ರೇನು ತಿಳ್ಕೊತಾರೆ, ಹಂಗೇನು ತಿಳ್ಕೊಳಲ್ಲ, ಗೊತ್ತಾಗ್ತದೆ. ಒಂದೊಂದ್ಸರಿ ನನಗೂ ಹಗ್ಲೊತ್ತು ಮಲಗ್ದಾಗ ನಿದ್ರೆ ಬರ್ತದೆ. ಈಚೆ ಕೂತ್ಕೊಳ್ಳಿ, ಬನ್ನಿ ಈ ಕಡೆ ಕೂತ್ಕೊಳ್ಳಿ. ಅಲ್ಲ, ನೀ ಕೂತಿದ್ದೇನ? ನೀ ಕೂತ ಕುರ್ಚಿ ಅಂತಕ್ಕೆ ಬಿಟ್ಟು ಕೊಡ್ತೀನಿ. ನಾನು ಆಚೆಗೆ ಅಲ್ಲೆಲ್ಲಾರು ಕೂತ್ಕೋತೀನಿ. ಆಗಲ್ಲ, ನೀ ಕೂತ್ಕ. ಇಲ್ಲಪ್ಪ, ಹಂಗೇನಿಲ್ಲ, ನೀವು ಕೂತ್ಕೊಳ್ಳಿ, ನಾನು ಆ ಕಡೆ ಹೋಗ್ತೀನಿ. ಹಂಗಾರೆ ಸೈ ಕೂರದೆ ಮತ್ತೆ ಅಂತ ಮಾಡೋದು. ನೀನು ಕೂತ್ಕೊಳಲ್ಲ? ನಾನು ಇಲ್ಲೇ ಕೂತ್ಕೊತೀನಿ ಬಿಡಿ, ತೊಂದರೆ ಇಲ್ಲ. ನೀವು ಯಾವಾಗಲೂ ಅಲ್ಲೇ ಕೂತು ಅಭ್ಯಾಸ ಅಲ್ಲ, ಅಲ್ಲೇ ಕೂತ್ಕೊಳ್ಳಿ. ಅಲ್ಲ ಸೀತಕ್ಕ ಪಾರ್ವತಕ್ಕ, ಬಂದು ಹಮ ಹೊತ್ತಾತೇನ ಮರ. ಏನು ತಿಳ್ಕೊಂಡ್ರೇನ? ನಂಗೊಮ್ನಿಗೆ ನಿದ್ರೆ, ಅದು ಎಂತಕ ಥರ ನಿದ್ರೆ ಬರ್ತದೆ ಮರ. ಇಲ್ಲ ರಘುವೀರಣ್ಣ, ಹಂಗೆ ಯಾಕೆ ತಿಳ್ಕೊತೀರಿ? ಇಲ್ಲಿ ನಾವು ಬಂದು ಹೆಚ್ಚೊತ್ತು ಆಗಲೂ ಇಲ್ಲಪ್ಪ, ಈಗಷ್ಟೇ ಬಂದಿದ್ದು. ಈಗ ನಿಮ್ಗೆ ಹೇಳಕ್ಕೆ ನಮಗಾರು ಹಾಗೆ ಒಂದೊಂದು ಸತಿ ರಾತ್ರಿ ಹೊತ್ತು ಮಲಗಿದ್ರೆ ನಿದ್ರೆನೇ ಬರಲ್ಲ, ಎಂತ ಆತದೇನ. ಹಾಗಾಗಿ ಹಗಲೊತ್ತು ಕೂಗುರ್ಕೆ. ಈಗ ರಾತ್ರಿ ಸಮ ನಿದ್ರೆ ಬಂದರೆ ಹಗಲತ್ತೇನು ನಿದ್ರೆ ಬರಲ್ಲ. ಯಾರು ಒಂದು ಹೊತ್ತಾರು ಮನಸ್ಸೆ ನಿದ್ರೆ ಮಾಡ್ಬೇಕಲ್ಲ, ಮಲಗಬೇಕು. ರಾತ್ರಿ ನಿದ್ರೆ ಬರ್ದಿದ್ರೆ ಹಗಲು ನಿದ್ರೆ ಬಂದಾಗ ಮಲಗೇ ಬಿಡ್ಬೇಕು. ಹಗಲು ರಾತ್ರಿ ಒಟ್ಟು ನಿದ್ರೆ ಆದರೂ ಸೈ ಅಷ್ಟೇ. ಅದೊಂದು ಹೌದು. ಮತ್ತೆ ಎಂತ ಕೆಲಸ? ಈಗ ಸುಸ್ನಟ್ಟಿ ಎಲ್ಲ ಆತೇನೋ ಅಲ್ಲ? ನಮ್ಮನೇಲಿ ಎಂತ ಇನ್ನೂ ಶುರುನೇ ಮಾಡ್ಲ ಮರ. ನೀವು ಈ ಸತಿ ಗದ್ದೆ ನೋಡ್ತೀರಣ್ಣ? ನಮ್ಮ ಪಾಪಣ್ಣಗೆ ಗೊತ್ತಿಲ್ಲ, ಏನಂಗಾರು ಗೊತ್ತಿದ್ರೆ ಹೊಳಕೆ ಮಾಡಿ ಹಾಕ್ತಿದ್ದ ಬಂದು. ನಟ್ಟಿ ಊಟನ ಅವನೇ ಮಾಡಿಕೊಡ್ತಾನೆ ಬಿಡಿ. ಹ್ಞೂ ಮಾಡ್ತಾನೆ, ಅದೇನೋ ಅಲ್ಲ ಅನ್ನಲ್ಲ, ಹೇಳ್ಬೇಕು, ಅವನಿಗೂ ಹೇಳ್ಬೇಕು. ಇಲ್ಲಪ್ಪ, ನಾವು ಗದ್ದೆ ನೋಡೋದು ಬಿಟ್ಟು ಸುಮಾರು ವರ್ಷ ಆಗ್ಯದಲ್ಲ. ನಿಮಗೆ ಮರ್ತೋತೇನ ಪಾರತತೆ, ನಾವು ಗದ್ದೆ ನಡೋಲ್ಲ, ನಡೋದು ಬಿಟ್ಟು ಸುಮಾರು ವರ್ಷ ಆಗ್ಯದೆ. ಹೌದಾನ? ಹ್ಞೂ ಗದ್ದೆ ನಡಲ್ಲಪ್ಪ ನಾವು, ಗದ್ದೆ ನಡಲ್ಲ. ಇದು ಅಲ್ಲೇ ರಮ್ಯಾ ಪ್ರೇಮ್ ಬಂದಾಗ ನನಗೆ ಹೇಳೋಕ್ಕೂ ಮರ್ತೋತು ಮರತಿ. ನಾಗಪ್ಪನೊಂದು ಔಷಧಿ ಹೊಡಿಯಕ್ಕೆ ಬರೋಕ್ಕೆ ಹೇಳಬೇಕಿತ್ತಲ್ಲೇ. ಇನ್ನೂ ಟೈಮ್ ಅದೇ ಅಪ್ಪ. ಹಂಗೆ ಒಂದು ತಿಂಗಳ ಮೇಲೆ ಒಂದು ವಾರ ಆದರೆ ಏನು ತೊಂದರೆ ಇಲ್ಲ ಅಂತ ಹೇಳ್ಯಾರೆ ನಾಗಪ್ಪಣ್ಣಯ್ಯ. ಪ್ರೇಮನೂ ಹಾಗೆ ಹೇಳ್ತಿತ್ತು. ಮತ್ತೆಂತಕ್ಕೆ ಇಷ್ಟು ಬೇಗ? ಒಂದು ವಾರ ಬಿಟ್ಟೇ ಹೇಳಿದ್ರೆ ಸೈ ಬಿಡಿ. ಅಲ್ಲಿ ಒಂದು ಸತಿನೂ ಹೊಡಿದೆ ಇದ್ರೆ? ಒಂದು ಸತಿ ಹೊಡೆದು ಆಗ್ಯದಲ್ಲ ಅವತ್ತೆ, ಒಂದು ಟ್ರಿಪ್ ಆಗ್ಯದೆ. ಇನ್ನೊಂದು ಟ್ರಿಪ್ ಇನ್ನೊಂದು 8-10 ದಿನ ಬಿಟ್ಟು ಹೇಳೋಣ. ಅದು ಒಂದು ಹೌದು. ನಂಗೊಬ್ಬನಿಗೆ ಎಂತ ಆಗಿದೆ ನಮ್ಮ ಮರತಿಗೆ ಯಾನೇ ಮರ್ತು ಹೋಗೋದು. ಅಯ್ಯೋ,
ನೀವು ನಿಮ್ಗೊಬ್ರಿಗೆ ಅಂತ ಮಾಡಿರಿ, ಎಲ್ಲರಿಗೂ ಹಾಗೆ ರಘುವೀರಣ್ಣ. ನಿಮ್ದಾರು ಇಷ್ಟು, ನನ್ನ ಕತೆ ಕೇಳಿದ್ರೆ ನೀವು ಏನಂತೀರ? ಎಂಥಾರ ಒಂದು ವಸ್ತು ತೆಗೆದು ಜಪಾನ ಮಾಡಿ ಇಡಬೇಕು ಅಂತ ಇಡೋದ, ಅದೇ ಜಾಗ ಮರ್ತು ಹೋಗೋದು ಎಲ್ಲಿಟ್ಟೀನಿ ಅಂತ. ನಂಗಂತೂ ಈಗ ಅದೇ ದೊಡ್ಡ ಸಮಸ್ಯೆ ಆಗಿ ಹೋಗಿದೆ. ಓ, ನಿಮ್ಮನೆಲ್ಲೂ ಹಾಗೆ ಸೀತತ್ತೆ. ನಮ್ಮ ಅಪ್ಪಗೆ ಮಾತ್ರನೇನು ಅಂದ್ಕೊಂಡಿದ್ದೆ, ನನಗೂ ಒಂದೊಂದ್ಸತಿ ಹಾಗೆ ಆಗ್ತದೆ. ಅಯ್ಯೋ, ಮತ್ತೆಂತ ಅಂತ ಮಾಡಿಯ ರಮ್ಯಾ? ಹೇಳಕ್ಕೆ ಹೋದ್ರೂ ಸುಖ ಇಲ್ಲ. ನಂಗೆ ಹೇಳಕ್ಕೆ ಗುಂಡಪ್ಪ ಮಾವ ಅಂತೂ ದಿನಾನೂ ಅದೇ ಥರನೇ. ಒಂದು ಕಡೆ ಇಟ್ಕೊಳೋದೆ ಅಂತದ್ನಾರು ಮತ್ತೊಂದು ಕಡೆ ಹೋಗ್ಕೊಂಡು ಇಲ್ಲೇ ಇಟ್ಟಿದ್ದೆ, ನೀ ತೆಗೆದಿಟ್ಟೀಯ ಅನ್ನೋದು. ದಿನ ಬೆಳಗಾರ ನಮ್ಮ ಮನೇಲಿ ಇದೆ ಅಂದ್ಬಿಡು. ಹೋ, ಗುಂಡಪ್ಪಣ್ಣ ಅಲ್ಲ. ಒಳ್ಳೆ ಇದು. ಅವಾಗೆಲ್ಲ ಕಾಲೇಜಿಗೆ ಹೋಗೋಷ್ಟೊತ್ತಿಗೆಲ್ಲ ಒಂಥರ ಬಹಳ ಇದು. ಗುಂಡಪ್ಪಣ್ಣ ಅಂದ್ರೆ ನಮಗೆಲ್ಲ ಒಂಥರ ಹೆದ್ರಿಕೆ. ಅವರು ಬಂದ್ರು ಅಂದರೆ ಸುಮ್ಮನೆ ಕೂತ್ಕೊತಿದ್ದು. ಅಯ್ಯೋ ದೇವರೇ ಅಪ್ಪ, ಏನು ಮಾತಾಡ್ತಾ ಇದಾರಪ್ಪ? ಹೆಂಗಾರು ಮಾಡಿ ಬೇರೆ ಮಾತಾಡ್ಬೇಕಲ್ಲ. ಗುಂಡಪ್ಪ ದೂರ ಹೋಗಿದ್ರು ಸೀತತೆ. ಹಾಂ, ಅದೇ ಗುಂಡಪ್ಪಣ್ಣ ದೂರ ಹೋಗಿದ್ದ. ಅದು ಈ ಸತಿ ಎಲ್ಲರೂ ಔಷಧಿ ಹೊಡೆದು ಸ್ವಲ್ಪ ತಡಾಗೆ ಹೊಡೆದಿದ್ದಲ್ಲ. ಅನಿಲರ ಮನೆಯಲ್ಲಿ ಔಷಧಿ ಆಗಿರಲ್ಲ. ಅದು ನಾಗಪ್ಪನ ಊರಲ್ಲಿಲ್ಲಲ್ಲ, ಹಂಗಾಗಿ ಮತ್ತಿನ್ನೇನು ಮಾಡೋದು ಅಂತ ಹೇಳಿ ಪಾಪಣ್ಣ ಇವರು ಅವರೆಲ್ಲ ಎಲ್ಲ ಸೇರಿ ಇವರೇ ಹೊಡಿತಾ ಇದ್ದಾರೇನ. ನಿನ್ನೆ ಇವತ್ತು ಒಳ್ಳೆ ಔಷಧಿ ಹೊಡೆಯೋದು. ಓ, ಹೌದನ? ಇದು ರಮ್ಯಾ, ನಾಗಪ್ಪ ಎಲ್ಲಿಗೆ ಹೋಗ್ಯಾನೆ? ನಾಗಪ್ಪಿಲ್ಲ. ಮೊನ್ನೆ ಹೇಳಿದ್ನಲ್ಲ ಅಪ್ಪ, ನಾಗಪ್ಪ ಊರಿಗೆ ಹೋಗ್ಯಾನೆ ಅಂತ. ಪ್ರೇಮ್ ಬಂದು ಹೇಳ್ತು ನೋಡಿ ಇಲ್ಲಿ. ಅದು ಅವನು ಸೋದ್ರ ಮಾವನು ದೊಡ್ಡಪ್ಪನು ಯಾರೋ ತೀರ್ಕೊಂಡಿದ್ರಂತೆ ಹತ್ರದವರು, ಅದಕ್ಕಾಗಿ ಹೋಗಿದ್ರು. ಪ್ರೇಮ್ನು ಹೋಗಿತ್ತು. ಪ್ರೇಮ್ ವಾಪಸ್ ಬಂದದೆ, ಅವನು ಅಲ್ಲೇ ಅದಾನೆ. ಬಹುಶಃ 11 ದಿವಸದ ಇದನ್ನು ಮುಗಿಸ್ಕೊಂಡೇ ಬರೋದೇನ. ಓ, ಹೌದನ? ನಾಗಪ್ಪನ ಸೋದ್ರ ಮಾವನ ನಾನು ನೋಡೀನಿ. ಇಲ್ಲೆಲ್ಲ ಬೊತ್ತ ಇತ್ತಿದ್ದ. ಈಗೆಲ್ಲ 1 ವರ್ಷ ಆತೇನೋ ಬರ್ದೆ. ಅನಿಲ್ನು ಹೋಗ್ಯಾನಾ? ಇಲ್ಲ ಇಲ್ಲ, ಅನಿಲ್ ಹೋಗ್ಲ. ಅನಿಲನ ಮನೆದು ಔಷಧಿ ಹೊಡಿತಾ ಇದ್ದಾರೆ. ಹೌದನ? ನಾನು ಅನಿಲ್ನ ಹತ್ರ ಮಾತಾಡಿದೆ ಸುಮಾರು ದಿವಸ ಆಯ್ತು. ಯಾಕೆ ಬೊತ್ತ ಹುಡುಗ ಹಂಗಾಗೇನೇನಪ್ಪ. ಹಂಗೊಂದು ಸ್ವಲ್ಪ ದಿವ್ಸಕ್ಕೊಂದ್ಸತಿ ಬರ್ದೇ ಇರ್ತಿರ್ಲ. ಈಗ ನೋಡಿದ್ರೆ ಒಂದು 3-4 ತಿಂಗಳಾತೇನೋ ನಮ್ಮನೆ ಕಡೆ ಬರಲೇ ಇಲ್ಲ. ಅವನಿಗೆ ಎಲ್ಲಿಗೂ ಹೋಗಲ್ಲ, ಮನೆ ಬದಿನೇ ಇರ್ತಾನೆ. ಅವನಿಗೂ ಒಂಚೂರು ಸಣ್ಣಕ್ಕೆ ಹಿಂಗೆ ಹುಷಾರಿಲ್ದಿದ್ದಂಗೆ ಆತ. ಹಾಗೆ ಅಂತೇಳಿ ಹೊರಗಡೆ ಹೋಗೋದನ್ನೇ ಬಿಟ್ಟ ನಾವೀಗ ಪುಟ್ಟು. ಯಾರಿಗೆ? ಅನಿಲ್ಗೆ ಎಂತ ಆಗಿತ್ತ? ಇಲ್ಲ, ಹಾಗಿದ್ದಂದ್ರೆ ಏನು ಭಾಳ ದೊಡ್ಡ ಇದೇನಾಗಲ್ಲ. ಕಾರ್ ತಗೊಂಡು ಹೋಗೋಷ್ಟೊತ್ತಿಗೆ ಎಂಥದೋ ಒಂಚೂರು ಯಾರೋ ಇದಕ್ಕೆ ಗುದ್ದಂಗಾಗಿ ಸ್ವಲ್ಪ ದಿವಸ ಮನೆಯಲ್ಲೇ ಇದ್ದ. ಹಾಗಾಗಿ ಈ ಕಡೆ ಬರಲ್ಲ. ನಾಳೆ ಅನ್ಬೇಕಾರೆ ಬಂದು ಹಾರ್ತಾನೆ ನೋಡಿ ಬೇಕಾರೆ. ಹ್ಞೂ ಬತ್ತನವ, ಅದಕ್ಕೇನ ಅಲ್ಲ ಅಂತ ಹೇಳಲ್ಲ. ಇದು ಈಗ ಹೆಂಗದಾನೆ ಅನಿಲ? ಚೆನ್ನಾಗದಾನೆ, ಈಗ ಚೆನ್ನಾಗದಾನೆ, ಏನು ತೊಂದರೆ ಇಲ್ಲ. ಆಗಲಿ ಮರ, ಆಗಲಿ, ಚೆನ್ನಾಗಿರಲಿ. ನಮ್ಮ ಹಣೆ ಬರ ಅಂತೂ ಹಿಂಗಾತ. ಚೆನ್ನಾಗಿರೋರು ಇರಲಿ. ಅಪ್ಪ, ಯಾಕೆ ಹಂಗೆ ಮಾತಾಡ್ತೀರಿ? ನಮ್ಮ ಹಣೆ ಬರೋಕ್ಕೆ ಏನಾಗಿದೆ? ನಾವು ಚೆನ್ನಾಗೇ ಇದ್ದೀವಲ್ಲ. ಎಂತ ಚೆನ್ನಾಗೋ ಮರತಿ, ನೀನಾಗಿದ್ದು ಕೇಳ್ತೀಯ. ಚೆನ್ನಾಗಲ್ದೆ ಮತ್ತೆಂತ ರಘುವೀರಣ್ಣ? ದೇವ್ರು ನಡೆಸ್ಕೊಟ್ಟ ಉತ್ಪತ್ತಿನೂ ಈ ಸತಿ ನಿಮ್ಮಲ್ಲಿ ಸ್ವಲ್ಪ ಚೆನ್ನಾಗಿ ಬಂದದೆ ಅಂತ ಎಲ್ಲ ಹೇಳ್ತಿದ್ರು. ಅನಿಲ ಪಾಪಣ್ಣ ಯಾವತ್ತ ಮಾತಾಡೋದು ಅಲೆಸಿದ್ದೆ. ಮತ್ತೇನು ತೊಂದರೆ ಅಂತ ಹೇಳಿ ನಮ್ಮಂಗೆ ಎಲ್ಲ ಏನು 1 ರೂಪಾಯಿಗೂ ಲೆಕ್ಕ ಹಾಕ್ಬೇಕು. ಈಗ 1 ರೂಪಾಯಿ ಜಾಸ್ತಿ ಖರ್ಚು ಮಾಡಿದ್ರು ಮೊನ್ನೆ ದಿವಸ ಆ ಖರ್ಚಿಗೆ ಸುಮ್ಮನೆ ಇರ್ಬೇಕು. ಹಂಗೆ ಆ ಥರ ನಮ್ಮ ಪರಿಸ್ಥಿತಿ. ನಿಮಗೆ ಹಂಗೇನಾರು ಅದೆಯಾ?
ಇಲ್ಲ 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 ಹಂಗೇನಿಲ್ಲ. ಆದರೂ ನಂದಾತು ನನ್ನ ಮಗಳ ಕತೆ ಹೇಳಿ ಅದು ಸಣ್ಣ ಬಾಲೆ ಅದು ಸಾಕಾಗ್ಲ ಅಂತ ಹಿಂದೆ ಕೊಟ್ಟನ ಭಗವಂತ. ಹೆಂಗೆ ನಿಭಾಯಿಸ್ಕೊಂಡು ಹೋತದೋ. ಅಯ್ಯೋ ದೇವ್ರೆ ರಘುವೀರಣ್ಣ, ನೀವು ರಮ್ಯ ಹೆಂಗೆ ಇದು ಮಾಡ್ತದೇನೋ ಅಂತ ತಲೆ ಬಿಸಿನ ಎಂತಕ್ಕೆ ತಲೆ ಬಿಸಿ ಮಾಡ್ಬೇಕ್ರಿ ನಮ್ಮಂಗ? ಅಷ್ಟು ಓದ್ಕೊಂಡದೆ ಬರ್ಕೊಂಡದೆ ಎಂಥದಾರು ಮಾಡ್ತದೆ, ದೇವ್ರು ನಡೆಸ್ಕೊಟ್ಟು ಒಂದು ಮಗಳು ಅದೇ, ಇನ್ನೆಂತ ಬೇಕು? ಆರಾಮಾಗಿರ್ತದೆ, ಅದೇನು ತೊಂದ್ರೆ ಇಲ್ಲ. ನೀವೆಂತಕ್ಕೆ ಅದಕ್ಕಾಗೋಷ್ಟು ತಲೆ ಕೆಡ್ಸ್ಕೊತೀರಿ? ಹ್ಞೂ ಸೀತತ್ತೆ, ನಾನು ಎಷ್ಟು ಹೇಳ್ತೀನಿ ಗೊತ್ತಾ? ಈಗ ನನಗೂ ಒಂದೊಂದ್ಸತಿ ಮನೆಯಲ್ಲಿ ಇದ್ದು ಬೇಜಾರಾದಂಗೆ ಆಗ್ತದೆ. ಅಪ್ಪ ನಾನು ಕೇಳಬೇಕು ಅಂದ್ಕೊಂಡೀನಿ, ಮರ್ತೇ ಹೋಗಿದೆ ನೋಡಿ. ಈಗ ಸೀತತ್ತೆ ಪಾರ್ವತತ್ತೆ ಇಲ್ಲಿ ನೋಡಿದ್ನಲ್ಲ, ಆವಾಗ ನೆನಪಿಗೆ ಬಂತು. ನಾನು ಏನಾರು ಒಂದು ಕೆಲಸ ಶುರು ಮಾಡ್ಕೋಬೇಕು ಅಂತಿದ್ದೀನಿ ಸೀತತ್ತೆ. ಹೆಂಗೋ ಇವಳನ್ನು ಈಗ ನೆಕ್ಸ್ಟ್ ಅಕ್ಟೋಬರ್ ಕಳೆದ ಮೇಲೆ ಸ್ಕೂಲಿಗೆ ಹಾಕಬೇಕು ಅಂತ ಅಂದ್ಕೊಂಡೇನೆ. ಚೂರು ಅಭ್ಯಾಸ ಆಗಲಿ ನೆಕ್ಸ್ಟ್ ಇಯರಿಗೆ ಅಂತ. ನಾನು ಮನೆಯಲ್ಲಿ ಒಬ್ಬಳೇ ಇರ್ತೀನಿ, ಮತ್ತು ಕೆಲಸನೂ ಎಂಥ ಜಾಸ್ತಿ ಇರಲ್ಲಲ್ಲ. ಹಾಗಾಗಿ ಎಂಥಾರು ಒಂದು ಮನೆಯಿಂದನೇ ಮಾಡೋ ಕೆಲಸ ಮಾಡೋಣ ಅಂದ್ಕೊಂಡಿನಿ. ಇನ್ನು ಅಪ್ಪನ ಕೇಳ್ಕಿಬೇಕು. ಯಾಕೆ ಯಾಕೆ ಮಗನೇ, ನೀನು ಕೆಲಸ ಮಾಡಿ ಸಂಬಳ ತಂದು ಜೀವನ ಮಾಡೋಂಥದ್ದು ಏನು ಬಂದದೆ ಈಗ? ಇದೆಲ್ಲ ಅದೆಯಲ್ಲ, ಎಲ್ಲದೂ ನಿಂದೇ ಅಲ್ಲನೇ ಮರತಿ. ನಿಂಗೆ ಎಂತಕ್ಕೊಂದು ಕೆಲಸ ನೋಡೋಣ ಹೇಳ. ಅಯ್ಯೋ, ಕೆಲಸ ಅಂದರೆ ಹಾಗೇನಲ್ಲಪ್ಪ, ಆಫೀಸ್ ಕೆಲಸ ಏನಲ್ಲ. ನಾನು ಈ ಬೇರೆಯೇ ಮನೆ ಹತ್ರನೇ ನರ್ಸರಿ ಹಾಗಿದ್ದು ಆ ಥರ ಏನಾದ್ರು ಮಾಡೋಣ ಅಂದ್ಕೊಂಡೀನಿ. ನಿಮಗೂ ಹೆಂಗಿದ್ರು ಇಷ್ಟ ಅಲ್ಲ ಗಿಡಗಳನ್ನು ನೆಡೋದು ಎಲ್ಲ ಅಂದರೆ. ನಾನು ಒಂದೆರಡು ಕಡೆ ನೋಡ್ತೀನಿ ಹೆಂಗೆ ನೆಡೋದು ಎಲ್ಲ ಡೀಟೇಲ್ ಕಲೆಕ್ಟ್ ಮಾಡಿ ನಾವು ಆಮೇಲೆ ಕಾಳುಮೆಣಸಿನ ಗಿಡ ಆಗಲಿ ಕಾಫಿ ಗಿಡ ಆಗಲಿ ಮಾಡೋಣ, ಆಗಲ್ಲ? ಹಾಂ 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 ಮಾಡ್ಬೋದು, ನೋಡೋಣ ಜ್ಞಾನ ಮಾಡೋಣ ಏನಾಗ್ತದೆ ಅಂತ. ನಿಂಗೆ ಎಂತಕ್ಕಿದ್ದಕ್ಕಿದ್ದಂತೆ ಹೆಂಗೆ ಅನ್ನಿಸ್ತೆ ಮಗನೇ? ಏನಾದ್ರು ತೊಂದರೆ ಆಯ್ತಾ? ದುಡ್ಡು ಗಿಡ್ಡು ಏನಾರು ಬೇಕಿತ್ತಾನೆ? ಅಯ್ಯೋ ಇಲ್ಲ ಅಪ್ಪ, ನೀವು ಯಾಕೆ ಹಂಗೆ ಅಂದ್ಕೊತೀರಿ? ದುಡ್ಡಿಲ್ಲ ಅಂತ ಅಲ್ಲೇ ಅಲ್ಲ, ಸುಮ್ಮನೆ ಕೂತ್ಕೊಂಡು ಅದು ಇದು ಯೋಚನೆ ಮಾಡೋದಕ್ಕಿಂತ ಏನಾದ್ರು ಒಂದು ಕೆಲಸ ಮಾಡೋಣ ಅಂತ ಅಷ್ಟೇ. ನೀವೇ ನೋಡಿ ಆಮೇಲೆ ಗೊತ್ತಾಗ್ತದೆ. ಆ ಗಿಡ ನಟ್ಟ ಮೇಲೆ ಅವು ಮೊಳಕೆ ಬಂದ್ವ ನೋಡೋದು, ಮತ್ತೊಂದು ಸತಿ ಎಲೆ ಬಂತ ನೋಡೋದು, ಅವೆಲ್ಲ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಹ್ಞೂನೇ, ಅದು ನೋಡು, ಅದೇನೋ ನಿಜವಾಗ್ಲೂ ಹೌದು. ಗಿಡ ಬೆಳೆಯೋದನ್ನ ನೋಡೋದ್ರಲ್ಲಿರೋ ಖುಷಿ ಬೇರೆ ಯಾವುದ್ರಲ್ಲೂ ಇಲ್ಲ. ಈಗ ನಮಗೆ ಬೇಕಾಗಿದ್ದು ಒಂಚೂರು ಸಣ್ಣ ಪುಟ್ಟ ತರಕಾರಿನೇ ಎಂಥರ ಅದರಲ್ಲೇ ಬೆಳ್ಕೊಂಡ್ರೆ ಬೆಳ್ಕೋಬೋದು. ಹ್ಞೂ ಸೀತತ್ತೆ, ನಾವು ಇಲ್ಲೆಲ್ಲ ನೋಡಿದ್ರೆ ಎಷ್ಟು ಸಾರು ಪಲ್ಯಗೆ ಬೇಕಾದಂಥವು ಸಿಗ್ತದೆ ಗೊತ್ತಾ? ನಾವು ಒಟ್ಟು ಪೇಟೆಗೆ ಹೋಗೋದು, ದುಡ್ಡು ಕಟ್ತರೋದು, ಬೇಯಿಸೋದು, ತಿನ್ನೋದು. ಅವ್ರು ಯಾವ್ಯಾವ ಕೆಮಿಕಲ್ ಹಾಕಿರ್ತಾರೋ ಎಂಥದ್ದೇನ, ನಾವು ಅದನ್ನೇ ತಿಂತೀವಿ. ಅಂತೂ ನಮ್ಮ ಮನೇಲಿ ನಮಗೆ ಬೆಳ್ಕೊಳಕ್ಕೆ ಉದಾಸೀನ. ಹಂಗಂತ ನೀನು ಅವೆಲ್ಲ ಯಾರಿಗಿನ ಕೆಲಸ ಎಲ್ಲ ಮಾಡೋಕ್ಕೆ ಹೋಗ್ಬಿಡ ರಮ್ಯಾ. ನಾಗಪ್ಪ ಬರಲಿ ಪ್ರೇಮ್ ಬರಲಿ, ಅವರಿಬ್ಬರೇ ಏರಿಗಿರಿ ಅಂತಾರು ಕೊಟ್ಟ ಮೇಲೆ ಬೇಕಾದ್ರೆ ಎಂಥದಾರು ಊರು ಮತ್ತೆ ಅಂತ ಇದು ಮಾಡಬೇಡ ನೀನು ಆತ. ಹ್ಞೂ ಹ್ಞೂ ಅಪ್ಪ, ನಾ ಹೇಳಿದಷ್ಟೇ, ನಾನು ಎಲ್ಲಷ್ಟೆಲ್ಲ ಇದು ಮಾಡಕ್ಕೆ ಹೋಗ್ತೀನಿ ಈಗ. ಹ್ಞೂನೇ, ನಾನು ಅದೇ ನೋಡಿದೆ. ಅಲ್ಲ ರಮ್ಯಾ, ಇವ್ರಿಗೀಗ ಸೀತಕ್ಕ ಪಾರ್ವತಕ್ಕಗೆ ಒಂದು ಊಟಕ್ಕೆ ಸಮ್ಮಾಡು ಹೇಳ್ತೀನಿ. ಊಟಕ್ಕೆ ಸಮ್ಮಾಡು. ಭಾಳ ದಿನ ಆಗ್ಯದೆ ಮರತಿ ನಮ್ಮನೆಗೆ ಬರದೆ. ಅಪರೂಪಕ್ಕೊಂದ್ಸತಿ ಬಂದಂಗೆ ಬಂದರೆ ಇದು ನಾನು ಹೋಗಿ ಸಾರಿಗೆ ಅಂತ ತರ್ಲನ. ಅಯ್ಯೋ ರಘುವೀರಣ್ಣ, ನೀವು ಅದೊಂದು ಕೆಲಸ ಮಾಡೋದೇ ಬೇಡ. ಇವತ್ತಿನ ಮಟ್ಟಿಗೆ ನೀವು ಒತ್ತಾಯ ಮಾಡೋದೇ ಬೇಡ. ನಾನು ರಮ್ಯನ ಹತ್ರ ಹೇಳೇ ಒಳಗೆ ಬಂದೀನಿ. ನಮ್ಮ ಮನೇಲಿ ಈಗ ಇವರು ಇಲ್ಲ ಅನಿಲರ ಮನೆಗೆ ಹೋಗ್ಯಾರ. ಪಟಾಕಿ ಒಬ್ಬನೇ. ಈಗ ಒಂದು ಸತಿ ಜಾನುವಾರು ಬರೋಕ್ಕೆ ಶುರು ಅದು ಅಂದ್ರೆ ಮತ್ತೇನಿಲ್ಲ, ಎಲ್ಲವೂ ನಮ್ಮನೆ ಇದರೊಳಗೆ ಇರ್ತವೆ. ಅವನಿಗೆ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ತರ್ಮರಾದಂಗೆ ಆಗ್ತದೆ. ಹಾಗಾಗಿ ಎಷ್ಟಾಗ್ತದೋ ಅಷ್ಟು ಬೇಗ ಹೋಗ್ಬೇಕು.
ಅಲ್ಲ, ಇದು ಒಳ್ಳೆ ಕತೆ ಆತಲ್ಲ ಮಾರ ಸೀತಕ್ಕ. ನಾವೇನು ಜಾತಿ ಮಕ್ಕಳಲ್ಲನ್ರಿ, ಊಟ ಯಾಕೆ ಮಾಡಬಾರ್ದು? ಥೋ, ನೀವು ಹಾಗೆಲ್ಲ ತಿಳ್ಕೊಬೇಡಿ. ಊಟ ಮಾಡಬಾರ್ದು ಅಂತ ಏನಲ್ಲ, ನಮಗೆ ಟೈಮ್ ಇಲ್ಲ ಹಾಗಾಗಿ. ಏನಪ್ಪ ಎಂತಕ್ಕೆ ಹಿಂಗೆ ಮಾತಾಡ್ತೀರೇನೋ ನೀವು? ಎಂಥದ್ದು ಇಲ್ಲಪ್ಪ, ಅವ್ರು ಸರಿನೇ ಹೇಳ್ತಾ ಇದ್ದಾರೆ. ನೀವೀಗ ಮಧ್ಯಾಹ್ನ ಊಟ ಮಾಡಲ್ಲ, ಸ್ವಲ್ಪ ಊಟ ಮಾಡ್ತೀರಾ ಅಪ್ಪ? ಕಲ್ಸ್ಕೊಂಬಂದು ಕೊಡ್ತೀನಿ. ಇಲ್ಲ ಆಗದೆ ಇದ್ರೆ ನೀವು ಒಳಗೆ ಬನ್ನಿ, ಅಲ್ಲಿ ಕೂತ್ಕೊಂಡೇ ಊಟ ಮಾಡ್ಬೋದೆ. ಥೋ ರಮ್ಯ, ಎಂತ ಮಾತಂತ ಆಡ್ತೀಯ? ಕಲ್ಸಿಗೆ ಬಂದು ಕೊಡ್ತೀನಿ ಅಂತೆಲ್ಲ ಏನು ಸಣ್ಣ ಬಾಲೇನೆ? ಉಣ್ಬೇಕು ಅಂತ ಕಂಡ್ರೆ ಬಂದು ಉಣ್ತೀನಿ. ಅಲ್ಲ, ಊಟ ಮಾಡೀನಪ್ಪ ನಾನು. ನಿಂಗೆ ಎಂತ ತರ್ಮರು ಆಗಿದೆ? ಊಟ ಮಾಡೀನಿ ನಾನು. ಹಂಗಾರೆ ಬನ್ನಿ ಬನ್ನಿ, ಒಂಚೂರು ಊಟ ಮಾಡ್ಕೊಳ್ಳಿ ಬನ್ನಿ. ಸುಮ್ಮನೆ ಇರು ನೀನು, ಮತ್ತೆ ಅದೇ ಮಾತಾಡ್ತೀಯಲ್ಲ. ನಾನು ಊಟ ಮಾಡೋದ್ರ ಕತೆ ಏನಾರ ಆತದೆ? ಈಗ ಪ್ಯಾಟಿಗೆ ಹೋಗಿ ಬರ್ತೀನಿ, ನೀ ಎಲ್ಲ ಒಂಚೂರು ಸಮ್ ಮಾಡ್ಕ್ಯ. ಒಬ್ರೊಬ್ಬಕ್ಕೆ ಒಂದ್ಸತಿ ಬಂದರೆ ಅವ್ರು ಹೇಳ್ತಾರೆ ಅಂತೇಳಿ ಹಾಗೆ ಕಳ್ಸೋಕ್ಕಾಗ್ತದ? ನಾ ಎಂಥರ ತಗೊಬರ್ತೀನಿ. ಎಂತ ತಗೊಬರ್ಲಿ, ಒಂದು ಚೀಟಿನೇ ಬರ್ಕೊಡ್ತೀಯೇನು? ರಘುವೀರಣ್ಣ, ನೀವು ಹಿಂಗೆ ಮಾಡಿದ್ರೆ ನಾವು ಎದ್ದು ಹೊರಡೋದೇ ಸೈ. ಅಲ್ಲ, ಮಾತಾಡದೆ ಕತೆ ಆಡಿದ್ರೆ ಸುಮಾರು ದಿವಸ ಆಗಿದೆ, ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದ್ರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ? ಹ್ಞೂ ಅಪ್ಪ, ಅವ್ರು ಒಳಗೆ ಬರೋರೆ ಹೇಳೇ ಒಳಗೆ ಬಂದಾರೆ. ಬರ್ತೀವಿ, ಇನ್ನೊಂದು ದಿವ್ಸ ಬರ್ತೀವಿ. ನಾವೇನು ಬರಬಾರ್ದು ಅಂತ ಅದೆಯಾ? ಬಂದು ಊಟನೂ ಮಾಡ್ಕೊಂಡು ಹೋಗ್ಬೋದು, ತಿಂಡಿನೂ ಮಾಡ್ಕೊಂಡು ಹೋಗ್ಬೋದು. ಈಗ ಬಾಲೆ ಬರ್ತಡೇಲಿ ಎಲ್ಲರೂ ಆ ನಮ್ನಿ ಕೂತ್ಕೊಂಡು ತಿನ್ಲಾ? ಎಂಥ ಬರ್ತಡೇನೋ ಎಂಥದ ಮರ್ರ, ನೀವು ಯಾರ್ಯಾರು ಬಂದಿದ್ರಿ ಬಿಟ್ಟಿದ್ರಿ ಅನ್ನೋದೇ ಜ್ಞಾನಿಲ್ಲ ನನಗೆ. ನಾವೆಲ್ಲರೂ ಬಂದಿದ್ದು. ಇದು ರಮ್ಯಾ, ನಾ ಹೇಳಿದ್ನಲ್ಲ, ಇವತ್ತೊಂಚೂರು ಅರ್ಜೆಂಟ್ ಕೆಲಸ ಅದೇ, ನಾವೀಗ ಹೊರಡ್ತೀವಿ ಆಯ್ತಾ? ನಿಮ್ಮ ಹತ್ರ ಕುಡಿಗಿಡಿಯ ಕಾಸಕ್ಕೊಂದು ಹೋಗಬೇಡ. ಇಲ್ಲ ಸೀತತೆ, ಈ ಸತಿ ಮಾತ್ರ ನಿಮ್ಮ ಮಾತು ಕೇಳಲ್ಲ ನಾನು. ಅಷ್ಟು ದೂರದಿಂದ ಬಂದಿರಿ, ಇಷ್ಟೆಲ್ಲ ಮಾಡಿ ಒಂದು ಲೋಟ ಕಾಫಿನೂ ಕಾಸು ಕೊಡದೆ ಇದ್ರಿ ಹೆಂಗೆ? ನಿಮ್ಮ ಮನೆಗೆ ಬಂದಾಗ ನೀವು ಹಾಗೆ ಕಳಿಸ್ಬಿಡ್ತೀರಾ? ಹ್ಞೂ ಮರತಿ, ಮಾತಲ್ಲಿ ನಿನ್ಗೆಲ್ಲಕ್ಕೆ ಯಾರಿಗಾಗ್ತದೆ ಬಿಡು. ಹೋಗು ಹಂಗಾರೆ, ಒಂದು ಲೋಟ ಕಾಫಿ ಮಾತ್ರ ಆತ. ಅಪ್ಪ ಮಾತಾಡ್ತಾ ಕೂತ್ಕೊಂಡಿರಿ, ನಾನು ಕಾಫಿ ಕಾಸ್ಕೊಬತ್ತೀನಿ. ಸೀತಕ್ಕ, ಇಷ್ಟೊತ್ತು ನನ್ನ ಮಗಳಿತ್ತಲ್ಲ, ಹಾಗಾಗಿ ಅಂತ ಹೇಳ. ಅದನ್ನು ಏನು ಮಾಡೋದು ಅಂತಲೇ ನನಗೆ ದಿಕ್ಕು ಹರಿಯಲ್ಲ. ಈಗ ಅನಿಲ ಬತ್ತೀನಿ ಅಂದವ ಬರಲೇ ಇಲ್ಲ. ಈಗ ಭಾಳ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಬಂದ್ಬಿಟ್ಟದೆ ನನ್ನ ಮಗಳಿಗೆ. ಸೀತಕ್ಕ, ನೀವೇ ಎಲ್ಲ ಕಾವಲು ಅದಕ್ಕೆ. ಎಂಥ ಪರಿಸ್ಥಿತಿ ಬಂದದೆ ರಘುವೀರಣ್ಣ? ಎಲ್ಲರಿಗಿಂತ ಆರಾಮಾಗಿ ಅದೇ ಅದು ದೇವ್ರು ನಡೆಸ್ಕೊಟ್ಟು ಒಂದು ಕೊಡಿ ಎಂಥದ್ದು ಹುಟ್ಟಿದ್ರೆ ಅದನ್ನು ಸಾಕೊಂಡಿದ್ರೆ ಬೇಕಾದಷ್ಟು ಆತ. ಅದಕ್ಕೇನು ಕಮ್ಮಿ ನೋಡೋಣ ಹೇಳಿ? ನೀವು ಸುಮ್ಮನೆ ತಲೆ ಕೆಡ್ಸ್ಕೊಳೋದು. ನೀವು ಈ ಥರ ತಲೆ ಬಿಸಿ ಮಾಡ್ಕೊಂಡ್ರೆ ಅದಕ್ಕೆ ತೊಂದರೆ. ಅಪ್ಪಗೇನಾಗಿದೆ ಏನೋ, ಅಪ್ಪಗೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕೇನೋ, ಹಿಂಗಿವೇ ಎಲ್ಲ ಚಿಂತೆ ಶುರು ಆಗ್ತದೆ. ನೀವು ಆರಾಮಾಗಿದ್ದರೆ ತನ್ನಿಂದ ತಾನೇ ಸರಿ ಆಗ್ತದೆ ಅದು ನೋಡಿ ಬೇಕಾರೆ. ಮಾತ್ರ ಒಂದು ಹಾಳಾಗಿ ಹೇಳಿ ಅವಳೀಗ ಇಂಥ ಥರ ಅಂತ ಇಲ್ಲದೆ